ಸಾರಿಗೆ ಸಚಿವರೇ, ನೀವು ನೋಡಲೇಬೇಕಾದಂತಹ ಸ್ಟೋರಿ ಇದು. ಕೆಎಸ್ಆರ್ಟಿಸಿ ಡಿಪೋದಲ್ಲಿ ನಡೀತಾ ಇದೆ ಇಂಧನ ಕಳ್ಳತನ. ಎಸ್, ಕೆಎಸ್ಆರ್ಟಿಸಿ ಡಿಪೋದಲ್ಲಿ ಇಂಧನ ಕಳ್ಳತನವಾಗ್ತಾ ಇರುವಂಥದ್ದು. ಟ್ಯಾಂಕರ್ ಮೂಲಕ ಡಿಪೋದಲ್ಲಿರುವಂತಹ ಇಂಧನವನ್ನ ಕಳ್ಳತನ ಮಾಡಲಾಗ್ತಾ ಇದೆ. ಕಳ್ಳರ ಜಾಲ ಬಯಲಿಗೆ ತಂದಿದ್ದಾರೆ ಕೆಎಸ್ಆರ್ಟಿಸಿ ಘಟಕದ ಸಿಬ್ಬಂದಿ. ಮಂಡ್ಯ ಜಿಲ್ಲೆ ಪಾಂಡವಪುರದ ಘಟಕದಲ್ಲಿ ಕಳ್ಳತನ ಆಗ್ತಾ ಇರುವಂಥದ್ದು. ಆನ್ಲೋಡ್ನ ವೇಳೆ 150ರಿಂದ 200 ಲೀಟರ್ ಇಂಧನ ಕಡಿಮೆ ಪೂರೈಕೆ ಆಗ್ತಾ ಇರುವಂಥದ್ದು. ಇನ್ನು TN02BH3039 ಟ್ಯಾಂಕರ್ನಲ್ಲಿ ಇಂಧನವನ್ನ ಪೂರೈಕೆ ಮಾಡಲಾಗ್ತಾ ಇದೆ. ಈ ಬಗ್ಗೆ ಮಾಹಿತಿ ಕೇಳಿದ್ರೆ ಅಧಿಕಾರಿಗಳಿಂದ ಉಡಾಫೆ ಉತ್ತರ ಬರ್ತಾ ಇರುವಂಥದ್ದು. ಇನ್ನು ಮಂಡ್ಯ ಜಿಲ್ಲೆ ಪಾಂಡವಪುರದ ಘಟಕದಲ್ಲಿ ಈ ಕಳ್ಳತನ ಆಗ್ತಾ ಇರುವಂಥದ್ದು. ಕಳ್ಳರ ಜಾಲವನ್ನ ಬಯಲಿಗೆ ತಂದಿದ್ದಾರೆ ಕೆಎಸ್ಆರ್ಟಿಸಿ ಘಟಕದ ಸಿಬ್ಬಂದಿ. ಟ್ಯಾಂಕರ್ ಮೂಲಕ ಡಿಪೋದಲ್ಲಿರುವಂತಹ ಇಂಧನವನ್ನ ಕಳ್ಳತನ ಮಾಡಲಾಗ್ತಾ ಇದೆ. ಘಟನೆ ಬಗ್ಗೆ ಮಾಹಿತಿ ನೀಡೋದಕ್ಕೆ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಹಿಂದೇಟನ್ನ ಹಾಕ್ತಿದ್ದಾರೆ. ಏನಿದು, ಈ ಕುರಿತಾಗಿ ಏನ್ ಮಾಹಿತಿಯನ್ನ ನೀಡ್ತೀರಾ ಅಂತ ಕೇಳಿದ್ರೆ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಘಟನೆ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ಹಿಂದೇಟನ್ನ ಹಾಕ್ತಾ ಇರುವಂತದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಕೆಎಸ್ಆರ್ಟಿಸಿ ಘಟಕಕ್ಕೆ ಟ್ಯಾಂಕರ್ನಿಂದ ಇಂಧನ ಕಳ್ಳತನವಾಗ್ತಾ ಇರುವಂತಹ ಈ ಕಳ್ಳತನ ಪತ್ತೆ ಹಚ್ಚುತ್ತಿರೋ ವಿಡಿಯೋ ಒಂದು ವೈರಲ್ ಆಗಿರುವಂತದ್ದು. ಮಂಡ್ಯ ಜಿಲ್ಲೆಯ ಪಾಂಡವಪುರದ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ಈ ಘಟನೆ ನಡೆದಿದೆ. ಟ್ಯಾಂಕರ್ ಒಳಭಾಗದಿಂದ ಫ್ಲೆಕ್ಸಿಬಲ್ ಪೈಪ್ ಮೂಲಕ ಇಂಧನ ಕಳ್ಳತನ ಮಾಡುತ್ತಿದ್ದ ಬಗ್ಗೆ ಮೆಕ್ಯಾನಿಕ್ ಮಾಹಿತಿಯನ್ನ ನೀಡಿದ್ದಾರೆ. ಹಾಸನದ HPCL ಘಟಕದಿಂದ ಟ್ಯಾಂಕರ್ ಮೂಲಕ ಡಿಪೋಗಳಿಗೆ ಇಂಧನ ಸರಬರಾಜು ಮಾಡಲಾಗ್ತಾ ಇದೆ. TN02BH3039 ಟ್ಯಾಂಕರ್ನಲ್ಲಿ ಪ್ರತಿ ಬಾರಿ ಅನ್ಲೋಡ್ನ ವೇಳೆ 150ರಿಂದ 200 ಲೀಟರ್ ಇಂಧನ ಕಡಿಮೆ ಪೂರೈಕೆ ಆಗ್ತಾ ಇದೆ. ಇದರಿಂದ ಅನುಮಾನಗೊಂಡು ಟ್ಯಾಂಕರ್ನ ಇದನ್ನ ಪರಿಶೀಲನೆಗೆ ಕಳಿಸಲಾಗುತ್ತೆ. ಇನ್ನು ಪರಿಶೀಲನೆ ವೇಳೆ ಟ್ಯಾಂಕರ್ನ 4ನೇ ಕಂಪಾರ್ಟ್ಮೆಂಟ್ಗೆ ಅನಧಿಕೃತವಾಗಿ ಫ್ಲೆಕ್ಸಿಬಲ್ ಪೈಪ್ನ ಅಳವಡಿಕೆ ಮಾಡಲಾಗಿರೋದು ಪತ್ತೆಯಾಗಿದೆ. ಎಸ್, ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಲಾರಾ ಪ್ರಸನ್ನ. ಎಸ್ ಪ್ರಸನ್ನ, ಕೆಎಸ್ಆರ್ಟಿಸಿ ಡಿಪೋದಲ್ಲಿ ಈ ಇಂಧನ ಕಳ್ಳತನ ನಡೀತಾ ಇರುವಂತದ್ದು. ಟ್ಯಾಂಕರ್ ಮೂಲಕ ಡಿಪೋದಲ್ಲಿರುವಂತಹ ಇಂಧನವನ್ನ ಕಳ್ಳತನ ಮಾಡಲಾಗ್ತಾ ಇರುವಂತದ್ದು. ಏನಿದು ಈ ಘಟನೆ, ಏನಿದೆ ಹೆಚ್ಚಿನ ಡೀಟೇಲ್ಸ್? ಸಿಂಚನ, ಏನು ಒಂದು ಸಾರಿಗೆ ಇಲಾಖೆಯಲ್ಲಿ ಇಂಧನ ಕಳ್ಳತನ ಆಗ್ತಾ ಇರುವಂತದ್ದು ಈಗ ಬಹಿರಂಗ ಕೂಡ ಆಗಿರುವಂತದ್ದು. ಕೆಎಸ್ಆರ್ಟಿಸಿ ಡಿಪೋಗೆ ಇಂಧನ ಪೂರೈಕೆಯಲ್ಲಿ ಸದ್ದಿಲ್ಲದೆ ಟ್ಯಾಂಕರ್ ಮೂಲಕ ಇಂಧನವನ್ನ ಕಳ್ಳತನ ಮಾಡ್ತಾ ಇರುವಂತ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಈಗ ತೀವ್ರ ಚರ್ಚೆಗೆ ಕೂಡ ಗ್ರಾಸವಾಗಿರುವಂತದ್ದು. ಏನು ಒಂದು ಕೆಎಸ್ಆರ್ಟಿಸಿ ಡಿಪೋಗೆ ಇಂಧನವನ್ನ ಪೂರೈಕೆ ಮಾಡ್ತಾರೆ, ಆ ಇಂಧನವನ್ನ ಫ್ಲೆಕ್ಸಿಬಲ್ ಪೈಪ್ ಮೂಲಕ ಇಂಧನವನ್ನ ಕಳ್ಳ ಸಾಗಾಣಿಕೆಯನ್ನ ಮಾಡ್ತಾ ಇರುವಂತದ್ದು ಕೂಡ ಈಗ ಕಂಡುಬಂದಿರುವಂತದ್ದು. ಏನು ಒಂದು ಟ್ಯಾಂಕರ್ ಇಂಧನವನ್ನ ಈಗ ಕಳ್ತನ ಮಾಡ್ತಾ ಇರುವಂತ ಒಂದು ಇಂಧನವನ್ನ ಅಲ್ಲಿಯ ಕೆಎಸ್ಆರ್ಟಿಸಿ ಡಿಪೋದ ಮೆಕ್ಯಾನಿಕ್ ಈಗ ಅದನ್ನ ಪತ್ತೆ ಹಚ್ಚಿ ಒಂದು ಪ್ರಶ್ನೆಯನ್ನ ಕೂಡ ಮಾಡಿರುವಂತದ್ದು. ಹಾಸನದ HPCL ಘಟಕದ ಟ್ಯಾಂಕರ್ ಮೂಲಕ ಏನು ಇಂಧನ ಸರಬರಾಜು ಆಗುತ್ತೆ, ಇಲ್ಲಿಂದ ಸರಬರಾಜು ಆಗುವಂತ ಇಂಧನದಲ್ಲಿ 150ರಿಂದ 200 ಲೀಟರ್ ಇಂಧನ ಕಡಿಮೆ ಪೂರೈಕೆ ಕೂಡ ಆಗ್ತಾ ಇದ್ರ ಬಗ್ಗೆ ಇಲ್ಲಿಯ ಮೆಕ್ಯಾನಿಕ್ ಕೂಡ ಒಂದು ಪ್ರಶ್ನೆಯನ್ನ ಕೂಡ ಮಾಡಿರುವಂತದ್ದು. ಎಲ್ಲೋ ಡಿಪೋ ಮ್ಯಾನೇಜರ್ಗಳು ಈ ರೀತಿಯಾದಂತ ಒಂದು ಇಂಧನ ಕಳ್ಳ ಸಾಗಾಣಿಕೆಯಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನೋ ಒಂದು ಅನುಮಾನಗಳು ಕೂಡ ಈಗ ಮೂಡಿ ಬರ್ತಾ ಇರುವಂತದ್ದು. ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ಚರ್ಚೆಗೆ ಈಗ ಗ್ರಾಸವಾಗ್ತಾ ಇರುವಂತದ್ದು. ಸಿಂಚನ. ಎಸ್ ಪ್ರಸನ್ನ, ಇನ್ನು ಈ ಘಟನೆ ಬೆಳಕಿಗೆ ಹೇಗ್ ಬಂತು ಅಂತ, ಹೇಗ್ ತಿಳಿತು ಅಂತ? ಏನದು, ಕೆಎಸ್ಆರ್ಟಿಸಿ ಡಿಪೋದಲ್ಲಿ ಪಾಂಡವಪುರ ಘಟಕದಲ್ಲಿ ಕಾರ್ಯನಿರ್ವಹಿಸುವಂತ ಮೆಕ್ಯಾನಿಕ್ ಒಬ್ರು ಇದರ ಬಗ್ಗೆ ಒಂದು ಪತ್ತೆಯನ್ನ ಹಚ್ಚಿ ಅಲ್ಲಿಯ ಮ್ಯಾನೇಜರ್ಗೆ ದೂರನ್ನ ಹಿಡಿದ್ರು ಕೂಡ ಯಾವುದೇ ರೀತಿಯಾದಂತಹ ಒಂದು ಕ್ರಮಕ್ಕೆ ಮುಂದಾಗದಂತ ಹಿನ್ನೆಲೆಯಲ್ಲಿ ಈಗ ಈ ಒಂದು ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿರುವಂತದ್ದು. ಅದ್ರ ಮೂಲಕ ಸಾರ್ವಜನಿಕರು ಒಂದು ಆಕ್ರೋಶವನ್ನ ಕೂಡ ಈಗ ಕೆಎಸ್ಆರ್ಟಿಸಿ ಮೇಲೆ ಒಂದು ವ್ಯಕ್ತಪಡಿಸ್ತಾ ಇರುವಂತದ್ದು. ಸಿಂಚನ. ಎಸ್, ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಏನ್ ಪೈಪ್ ಅದು? ಯಾವ್ದೋ ಪೈಪ್ ಇದು? ಎಲ್ಲಿ ಪೂರ್ತಿ ತೆಗಿ. ಚಾಕ್ ಕೊಡೋ ಬೈ. ಬಾರೋ ಇಲ್ಲಿ ನಟೇಶ. ಲೈಟ್ ಹಾಕ್ಕೊಟ್ಟ. ನೀ ನಿಜ ಹೇಳಿದ್ರೆ ನಿಂಗೆ ಗತಿ ನಿಂಗೆ ಏಮಾರ್ಸ್ತೀನಿ ಅಂತ ಏಮಾರ್ಸ್ತೀನಿ ಅಂದ್ರೆ ಯಾವ್ದ ಕಾಣಕ್ ಬಿಡಲ್ಲ ನಿಂಗೆ. 12 ಗಂಟೆ ಬೀಚ್ ಗತಿ ಬಾ. ಚಾಕ್ ಕೊಡ್ಲಾ? ಈಗ ಬಿಟ್ಟಿದ್ಯಾ? ತೆಗೆದು ಬಿಟ್ಬಿಡಂಗಾರ ಆಯ್ತು. ನಂದೊಂದು ಬೈಕ್ ಅಲ್ವಾ? ಏನದು? ಏನ್ ಪೈಪ್ ಅದು? ಯಾವ್ದೋ ಪೈಪ್ ಇದು? ಎಲ್ಲಿ
ಹೆಂಗ್ ಹೋಯ್ತಾ ತೆಗಿ 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 ಪೂರ್ತಿ ಪೂರ್ತಿ ತೆಗಿ ಚಾಕ್ ಕೊಡಬೇಕು. ಬಾರೋ ಇಲ್ಲಿ ನಟೇಶ ಲೈಟ್ ಹಾಕ್ಬಿಟ್ಟ ನೀನ್ ನಿಜ ನಿಜ ಹೇಳಿದ್ರೆ ನಿಂಗೆ ಗತಿ ನಿಂಗೆ ಮಾಡ್ತೀನಿ ಅಂತ ಮಾಡ್ತೀನಿ ಅಂದ್ರೆ KSRTC ಘಟಕದಲ್ಲಿ ಈ ಒಂದು ಕಳ್ಳತನ ನಡೀತಾ ಇರುವಂಥದ್ದು. KSRTC ಡಿಪೋದಲ್ಲಿ ಇಂಧನ ಕಳ್ಳತನ ಆಗ್ತಾ ಇರುವಂಥದ್ದು. ಟ್ಯಾಂಕರ್ ಮೂಲಕ ಡಿಪೋದಲ್ಲಿ ಇಂಧನ ಕಳ್ಳತನ ಆಗ್ತಾ ಇದೆ. ಇದು ಮಂಡ್ಯ ಜಿಲ್ಲೆ ಪಾಂಡವಪುರ ಘಟಕದಲ್ಲಿ ಈ ಕಳ್ಳತನ ಆಗ್ತಾ ಇರುವಂಥದ್ದು. ಈ ಬಗ್ಗೆ ಮಾಹಿತಿಯನ್ನು ಕೇಳಿದ್ರೆ ಅಧಿಕಾರಿಗಳಿಂದ ಉಡಾಫೆ ಉತ್ತರ ಬರ್ತಾ ಇದೆ. KSRTC ಸಂಬಂಧಪಟ್ಟ ಅಧಿಕಾರಿಗಳು ಮಾಹಿತಿಯನ್ನು ನೀಡೋದಕ್ಕೆ ಹಿಂದೇಟು ಹಾಕ್ತಾ ಇರುವಂಥದ್ದು. ಈಗಲಾದರೂ ಕೂಡ ಸಾರಿಗೆ ಸಚಿವರು ಈ ಸ್ಟೋರಿಯನ್ನು ನೋಡಿ ಎಚ್ಚೆತ್ತುಕೊಳ್ಬೇಕು. ಪೂರ್ತಿ ತೆಗಿ ಚಾಕ್ ಕೊಡಬೇಕು. ಬಾರೋ ಇಲ್ಲಿ ನಟೇಶ ಲೈಟ್ ಹಾಕ್ಬಿಟ್ಟ ನೀನ್ ನಿಜ ನಿಜ ಹೇಳಿದ್ರೆ ನಿಂಗೆ ಗತಿ ನಿಂಗೆ ಮಾಡ್ತೀನಿ ಅಂತ